ಹಲೋ ರೀ ಪಪ್ಪ, ಹ್ಯಾಂಗಿದ್ದೀರಿ ಎಲ್ಲರೂ? ಸೊ ಇವತ್ತು ನಾವು ನಡೆದೇವು ಹುಮ್ನಾಬಾದ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಟೆಂಪಲ್. ಸೊ ಈಗ ಸದ್ಯಕ್ಕೆ ನಿಂದ ನಮ್ಮ ಕುರುಕುಟ ಬ್ರಿಡ್ಜ್ ಬಲ್ಲಿ ಲಕ್ಷ್ಮೀ ಟೆಂಪಲ್ ಅದರಿ, ಅಲ್ಲಿ ದರ್ಶನ ತೊಗೊಂಡು ಹೋಗಮ್. ಸೊ ಇದು ಬಂದು ನೋಡ್ರಿ ಕುರುಕುಟ ಬ್ರಿಡ್ಜ್, ಕಿಲಿ ಲಕ್ಷ್ಮೀ ಗುಡಿ ಅಂತದ ರೀ, ಲಕ್ಷ್ಮೀ ಟೆಂಪಲ್. ಸೊ ಇಲ್ಲಿ ದರ್ಶನ ತೊಗೊಂಡು ಮತ್ತು ಮುಂದೆ ಹೋಗಮ್ರಿ. ಈಗ ಸದ್ಯಕ್ಕೆ ಅಂತಂದ್ರೆ ನಮ್ಮ ದೋಸ್ತ್ ಬಸವಣ್ಣ ಅಂತ, ಮತ್ತೇನಂತಂದ್ರೆ ನಮ್ಮ ದನ್ನೋಣ ಅಂತ 3 ಮಂದಿ ಇದ್ದೀವಿ ರೀ. ಸೊ ಇವರಿಬ್ಬರು ನಮ್ಮ ದೋಸ್ತರ ನೋಡ್ರಿ, ಖಾಸ್ ಫ್ರೆಂಡ್. ಸೊ ಮತ್ತೆ ಟ್ರಾವೆಲಿಂಗ್ ಚಾಲೂ ಮಾಡ್ದೇವು ರೀ ಕಲಬುರಗಿ ಬೈಕ್ ಮೇಲೆ ಹೊಂಟೇವ್ರಿ. ಯಾಕಂತಂದ್ರೆ ಬಸ್ ಅಂದ್ರೆ ಫುಲ್ ರಶ್ ಇರ್ತಾವ್ರಿ. ಇವತ್ತು ಹುಮ್ನಾಬಾದ್ ಜಾತ್ರೆ ಅದಲ್ರಿ, ಆ ಗುಡಿ ಜಾತ್ರೆ ಅಂದ್ರೆ ಫುಲ್ ರಶ್ ಇರ್ತಾರೆ. ಅಲ್ಲಿ ಹೋಗೋಣ ನಿಮಗೆ ತೋರಿಸಿನಿ. ಪಬ್ಲಿಕ್ ಅಂದ್ರೆ ನಾವು ಹೇಳ್ತೀನಲ್ಲ, ನಿಂದ್ರಕ್ಕೆ ಜಾಗ ಇದ್ದಿಲ್ಲ, ಅಷ್ಟು ಪಬ್ಲಿಕ್ ಇದ್ದೀರಿ. ಸೊ ಇದು ನಮ್ಮ ಕುರುಕುಟ ಬ್ರಿಡ್ಜ್ ಬಲ್ ಸುಸ್ಲಾ ಸಿಗ್ತದೆ ನೋಡ್ರಿ. ಬೆಸ್ಟ್ ಯಾವ ಹೋಟೆಲ್ದು ಪರ್ಸ್ನಲಿ ಯಾವ್ದನ್ನೂ ಒಂದು ಹೋಟೆಲ್ ತಾರೀಫ್ ಮಾಡೋಂಗಿಲ್ಲ, ಎಲ್ಲ ಕಡೆ ತಿಂದು ನೋಡಿ ನಾವು, ಬೆಸ್ಟ್ ಇರ್ತಾವ್ರಿ. ಸೊ ನಾವು ಈಗ ಸದ್ಯಕ್ಕೆ ಮುಟ್ಟೇವು ನೋಡ್ರಿ. ಇದು ಕಮಲಾಪುರ್ನಾಗ ಸ್ಪೆಷಲ್ ಏನಂತಂದ್ರೆ ಕೆಂಪು ಬಾಳಿಕಾಯಿ ಸಿಗ್ತಾವ್ರಿ. ಸೊ ಇದು ರೈಟ್ ಸೈಡಿಗೆ ರೂಟ್ ನೋಡ್ರಲ್ಲ, ಅದು ಕಮಲಾಪುರ ಊರಾಗ ಒಳಗೆ ಹೋಗ್ತಾರೆ. ಡ್ರೈವಿಂಗ್ ನಮ್ಮ ದನ್ನೋಣ ಮಾಡ್ಲತ್ತನ, ಯಾಕಂದ್ರೆ ಅವ್ನಿಗೆ ಹ್ಯಾಬಿಟ್ ಅದ ಟೂ ವೀಲರ್ ಹೈವೇ ಮೇಲೆ ನಡೆಸೋದು. ನನಗೂ ಅದ ಇಲ್ಲ ಅಂತಿಲ್ಲ. ಸೊ ಅವ್ನಿಗೆ ಖಾಯಿಷ್ ಅದ ಹೈವೇ ಮೇಲೆ ಟೂ ವೀಲರ್ ನಡೆಸ್ಬೇಕು, ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಗಾಡಿ ಅವನೇ ನಡೆಸ್ತಾನೆ ಹೆಚ್ಚಿಗೆ. ಮತ್ತೇನಂತಾನೆ ನಮ್ಮ ಬಸವಣ್ಣನ ದನ್ನೋಣನ ಗಾಡಿ ಮೇಲೆ ಅವನ. ಸೊ 3 ಮಂದಿ ನಡೆದೇವು. ಚಲೋ ದರ್ಶನ ಮಾಡಮ್ರಿ. ನಿಮಗೂ ಬ್ಲಾಗ್ನಾಗ ಪೂರ ದರ್ಶನ ಹೆಂಗೆ ಏನಿಲ್ಲ ಎಲ್ಲ ಪೂರದ ಬ್ಲಾಗ್ನಾಗ ತೋರಿಸ್ತೀನಿ. ಸೊ ಇದು ನಮ್ಮ ಹುಮ್ನಾಬಾದ್ ರೋಡ್ನಾಗ ಹೋಗೋ ಟೈಮಿಗೆ ಇದು ಕುದುರೆ ಮುಖ ಅಂತ ಒಡ್ಡದ ರೀ. ಸೊ ಇಲ್ಲಿ ಅಡ್ಡ ತಿಡ್ಡ ಏನಂತಾರೆ ಅದಕ್ಕೆ ಟರ್ನಿಂಗ್ ಪಾಯಿಂಟ್ಸ್ ಅವ, ಗಾಡಿ ಸ್ಲೋ ಆಗಿ ನಡೆಸ್ಬೇಕು ನೋಡ್ರಿ. ಇಲ್ಲಿ ಹಿಂದರ ನೋಡ್ರಿ ನಮ್ಮ ಬಸವಣ್ಣ ಅಂತ, ನಿಮ್ಮ ಪ್ರವೀಣ್ ಬಬ್ಬಾನು ಇಲ್ಲೇ ನಿಮಗೆ ನೋಡ್ಲತ್ತಿರಲ್ಲ. ಸೊ ನಮ್ಮ ದನ್ನೋಣ ನೋಡ್ರಿ ಭಾಳ ಚಲೋ ನಡೆಸ್ತಾನೆ ಗಾಡಿ ಹೈವೇ ಮೇಲೆ. ಟೂ ವೀಲರ್ ಆಯಿತು, ಕಾರ್ನು ನಡೆಸ್ತಾನೆ ಭಾಳ ಬೆಸ್ಟಾಗಿ. ಸೊ ದನ್ನೋಣ ಇಬ್ಬರು ಒಂದ್ಸಲ ಹೈದ್ರಾಬಾದ್ ಹೋಗಿದ್ದೇವೆ ಇದೇ ರೂಟ. ಅವಾಗೂ ಆ್ಯಕ್ಚುಲಿ ಆಲ್ಮೋಸ್ಟ್ ನಡೆಸೋದಂದ್ರೆ ನಮ್ಮ ದನ್ನೋಣ ರೀ, ಹೈವೇ ಮೇಲೆ ಚಲೋ ಆಗಿ ನಡೆಸ್ತಾನೆ. ಸೊ ಹಿಂದೆ ಕೂತೀನಿ, ಯಾಕಂದ್ರೆ ನಂಗೆ ಲಾಗ್ನು ಮಾಡೋದದ ಅದ್ರ ಸಲುವಾಗ. ಸೊ ಮತ್ತೇನಂತಂತಾರೆ, ಈಗ ನಾವು ಹುಮ್ನಾಬಾದ್ ನಡೆದೇವು ನೋಡ್ರಿ, ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಟೆಂಪಲ್. ಸೊ ಅಲ್ಲಿಂದ ಇವತ್ತು ಜಾತ್ರೆ ಅದ ರೀ. ಜಾತ್ರೆ ಇದು ಮೇನ್ ಅಂತಂದ್ರೆ ನಮ್ಮ ದನ್ನೋಣ 5 ವರ್ಷ ಆಯ್ತು ರೀ ಕಂಟಿನ್ಯೂ ಹೊಲತನ. ಸೊ ನಂದು ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ನನಗೂ ಭಾಳ 2-3 ಇಯರ್ಸ್ಲೇ ಭಾಳ ಖಾಯಿಸಿತ್ತು ಹೋಗ್ಬೇಕಂತ. ಸೊ ನನ್ನ ಡ್ಯೂಟಿ ಸಲುವಾಗಿ ನಂಗೆ ಹೋಗೋಕ್ಕಾಗಿಲ್ಲ. ಸೊ ಈ ವರ್ಷ ಹೆಂಗಾರ ನಾ ಟೈಮ್ ತೆಗೆದು ದೇವರು ಕಂಪಲ್ಸರಿ ಹೋಗಿ ನಾವು ದರ್ಶನ ಮಾಡಿ ಬರ್ಬೇಕಂತ ಖಾಯಿಸಿತ್ತು. ನಾವರ ಏನೂ ಮಾಡೋಕ್ಕಾಗಲ್ಲ ರೀ ಬಾಬಾ, ನಮಗೆ ದೇವ್ರು ಕರೆಸಿದ್ರೆ ನಾವು ದೇವ್ರ ಬಲ್ಲಿ ಹೋಗ್ತೇವೆ, ದರ್ಶನೂ ಆಗ್ತದ, ಎಲ್ಲ ಪರ್ಫೆಕ್ಟ್ ಆಗಿಬಿಡ್ತಾರೆ. ಸೊ ಇಲ್ಲಿ ನೋಡ್ರಿ ಬಾಬಾ, ಆಕ್ಸಿಡೆಂಟ್ ಆಗ್ಯದ, ಅದ್ರ ಸಲುವಾಗಿ ಹೇಳ್ತಿರ್ತೀನಿ ರೀ ಬಾಬಾ, ಗಾಡಿ ಸೀರಿಯಸ್ಲಿ ಭಾಳ ಸ್ಲೋ ನಡೆಸ್ರಿ, ಒಂದೇ ಲೈಫ್ ಅದ ರೀ. ಸೊ ಡೋಂಟ್ ಟೇಕ್ ಅ ರಿಸ್ಕ್. ನಾನು ಡ್ರೈವಿಂಗ್ ಮಾಡ್ತೀನಿ ರೀ, ಬಟ್ ರಿಕ್ಸ್ ಒಟ್ಟು ತೊಂಬಲ್ಲ. ಆ ಕಾರ್ ಕಂಡೀಷನ್ ನೋಡ್ರಿ ಬಾಬಾ, ಪೂರ ಜೀರೋ ಆಗ್ಯದ ನೋಡ್ರಿ. ಸೊ ಅವ್ರದ್ದು ಮೇನ್ ಏನಂತಂದ್ರೆ, ಅವ್ರು ಕಲಬುರ್ಗಿ ಟು ಹುಮ್ನಾಬಾದ್ ರೋಡಿಗೆ ಹೊಂಟ್ರೆ ಹೈದ್ರಾಬಾದ್ ಕಾರ್ ಅದು ಓವರ್ ಸ್ಪೀಡ್ ಮಾಡ್ಲಿಕ್ಕೆ ಹೋಗಿ ಸೀದಾ ಗಿಡ ಕೊಡ್ದಾರ್ರಿ. ಸೊ ಈಗ ನಾವು ಹಳ್ಳಿ ಕಡೆ ಮುಟ್ಟೇವ್ರಿ ಬಾಬಾ, ನಮ್ಮ ಶಂಕರ್ ಭಗವಾನ್ ಮೂರ್ತಿ ಅದ ನೋಡ್ರಿ ಈ ಕಡೆ. ಇವತ್ತು ನಾವು ಹುಮ್ನಾಬಾದ್ ನಡೆದೇವ್ರಿ ವೀರಭದ್ರೇಶ್ವರ ಗುಡಿಗೆ. ಅಲ್ಲಿ ಒಂದು ಜಾತ್ರೆ ಅದ ಅಂತ 26 ಜನವರಿ ಅಂತ ಇಲ್ಲೇ ಗುಲ್ಬರ್ಗ ಈಗ ಏನಂತಂದ್ರೆ ನಾವು 4 ಗಂಟೆಗೆ ಮಾಡಿದೇವೆ, ಆಲ್ಮೋಸ್ಟ್ 4 ಕಿಲೋಮೀಟರ್ ಅದ ರೀ. ಸೊ ಇದೇನದಲ್ಲ ರೀ ನಮ್ಮ ಹುಮ್ನಾಬಾದ್ ಕಲಬುರ್ಗಿ ಹೈವೇ. ಸೊ ನಿಮಗೆ ಆಕ್ಸಿಡೆಂಟ್ ತೋರಿಸಿನಲ್ಲಿ ಕಾರ ಓವರ್ ಸ್ಪೀಡ್ ಮಾಡಿ ಅಂತ ಯಾವ ಗಾಡಿ ಆಕ್ಸಿಡೆಂಟ್ ಆಗಿದೆ. ಸೊ ಅದ್ರ ಗಾಡಿ ಹೊಡಿಬೇಡ್ರಿ, ರೋಡ್ ನಡೆಸಿ ಸೇಫ್ ಇರಿ. ಸೊ ಬಬ್ಬಾ ಬಂದೆ ನೋಡ್ರಿ, ಫೈನಲಿ ರೀಚ್ ಎಟ್ ದ ಹುಮ್ನಾಬಾದ. ಸೊ ಇಲ್ಲಿಂದ ಒಂದಿಲ್ಲ 3 ಕಿಲೋಮೀಟ್ರ್ ಅದ ರೀ ಗುಡಿ. ಸೊ ಸೀದಾ ಗುಡಿ ಹೋಗಮ್ರಿ, ಫಸ್ಟ್ ದರ್ಶನ ಮಾಡಮ್ರಿ. ದರ್ಶನ ಮಾಡಿ ಮತ್ತೆ ವಾಪಸ್ ಹೋಗಮ್. ಯಾಕಂತಂದ್ರೆ ಜಾಸ್ತಿ ರಾತ್ರಿ ಆಯ್ತಂದ್ರೆ ಚಳಿನೂ ಅದ, ಮತ್ತು ಟೂ ವೀಲರ್ ಮೇಲೆ ನೈಟ್ ಟ್ರಾವೆಲಿಂಗ್ ಅಂದ್ರೆ ರಿಸ್ಕಿನೇ ಇರ್ತಾರೆ. ಸೊ ಅದ್ರ ಸಲುವಾಗ ಜಲ್ದಿ ಹೋಗ್ಬಿಡಮ್. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ರೂಟ್ ಏನದಲ್ಲ ರೀ, ಅಲ್ಲಿ ಬಂದ್ ಮಾಡ್ಯಾರ, ಹೋಲಕ್ಕೆ ಬಿಡಲಾಗ್ಯಾರ. ನಮ್ಮ ದನ್ನೋಣ ಇಲ್ಲಿ ಕಂಟಿನ್ಯೂ ಬರ್ತಿರ್ತಾನಲ್ಲ, ಅವನಿಗೆ ರೂಟ್ ಗೊತ್ತದ ಏನೋ ಒಂದು. ಸೀದಾ ಗುಡಿ ಬ್ಯಾಕ್ ಸೈಡ್ ಹೋಗ್ತೀವಿ. ಸೊ ಆ ಕಡೆ ಕರ್ಕೊಂಡು ನಡೆದ ನೋಡ್ರಿ, ಇಲ್ಲಿಂದ ಸೀದಾ ಹೋದ್ರು ಅಲ್ಲಿ ಗುಡಿ ಬ್ಯಾಕ್ ಸೈಡ್ ಹೋಗ್ತೇವಂತ. ಮತ್ತೇನಂತಂದ್ರೆ ಭಾಳ ನಿಯರೇ ಊರಾಗಿಂದು ಸೀದಾ ಗುಡಿ ಗೇಟ್ ಬಲ್ಲಿ ಹೋಗ್ತೀವಂತ. ನೋಡಮ್ರಿ, ಫೈನಲಿ ಬಂದು ಮುಟ್ಟೇವು ನೋಡ್ರಿ ಗುಡಿಗೆ.
ಸೊ ಒಳಗೆ ಹೋಗೋಣ, ದರ್ಶನ ಮಾಡಮ್ರಿ. ಫಸ್ಟ್ ಭಾಳ ರಶ್ ಅದ ಅಂತ ನೋಡ್ಲತ್ತೀರಿ ಬಾಬಾ, ಫುಲ್ ರಶ್ ಅದ ರೀ ಪಬ್ಲಿಕ. ಲೈನ್ದಾಗ ನಿಂತೀವಿ ಅಂತಂದ್ರೆ ಮ್ಯಾಕ್ಸಿಮಮ್ 3 to 4 hours ಆತವ್ರಿ ದರ್ಶನ ಸಲ. ಈ ಟೈಮ್ ಹಿಂಗೆ ಅದಂತಂದ್ರೆ ರಾತ್ರಿ ಪಬ್ಬ ನೀವು ಬಿಲೀವ್ ಮಾಡಂಗಿಲ್ಲ, ಫುಲ್ ಪಬ್ಲಿಕ್ ಇರ್ತಾವ್ರಿ ರಾತ್ರಿನೂ. वीरभद्रेश्वर महाराज के, श्री वीरभद्रेश्वर महाराज के. वीरभद्रेश्वर महाराज की जय. वीरभद्रेश्वर महाराज की जय. वीरभद्रेश्वर महाराज की ಹಬ್ಬ ಇದು ಗುಡಿದು ಮೇನ್ ಎಂಟ್ರೆನ್ಸ್ ಅದ ನೋಡ್ರಿ. ಎಷ್ಟು ಚಲೋ ಡೆಕೋರೇಷನ್ ಮಾಡ್ರಿ, ಭಾಳ ಬೆಸ್ಟ್. ನಮ್ದರ ದರ್ಶನ ಮುಗೈತ್ರಿ ಬಾಬಾ, ಭಾಳ ಚಲೋ ಐತೆ ದರ್ಶನ. ಸೊ ಈಗ ಇದು ಹೊರಗಿನ ಮೇನ್ ಎಂಟ್ರೆನ್ಸ್ ಅದ ನೋಡ್ರಿ. ದರ್ಶನ ಭಾಳ ಬೆಸ್ಟ್ ಐತ್ರಿ ಬಾಬಾ, ಸೀರಿಯಸ್ಲಿ ಜಲ್ದಿನೂ ಆಯ್ತು ಆ್ಯಕ್ಚುಲಿ. ಮಂಟಪದ ಒಳಗಡೆ ದರ್ಶನ ಆದವರು ಬೇಗ ಬೇಗ ಮುಂದೆ ಹೋಗ್ಬೇಕು. ಸೊ ಗುಡಿ ಹೊರಗೆ ಬರೋಣ, ಇಲ್ಲಿ ಮೇಲನೂ ಹತ್ತದ ನೋಡ್ರಿ. ಭಾಳ ನಮೂನ ಗೇಮ್ಸ್ ಅವ ಆಡ್ಲ ಸಲಕ ಆಟ. ಆ್ಯಕ್ಚುಲಿ ನನಗೆ ಇತ್ತು ಕಾಯಿಸಿ ಹೋಗ್ಬೇಕಂತ, ಬಟ್ ನಮ್ಮ ಧನ್ವಣ್ಣಗೆ ಅರ್ಜೆಂಟ್ ಹೋಗೋದಿತ್ತು ಗುಲ್ಬರ್ಗ. ಸೊ ಅದ್ರ ಸಲಕ್ಕೆ ನಾವು ಬೇಡ ಕ್ಯಾನ್ಸಲ್ ಮಾಡಿದೆವು ಅಲ್ಲಿ ಹೋಗೋದು. ಸೊ ಮತ್ತೇನಂತಂದ್ರೆ ಇಲ್ಲಿ ಶಾಪಿಂಗ್ ಸಲಕ್ನು ಭಾಳ ಆಪ್ಷನ್ಸ್ ಅವ ರೀ. ಸಣ್ಣ ಹುಡುಗರು ಸಲಕ ಆಟಮ ಮತ್ತು ಕೆಳ್ಳಿ ಅವು ಇರ್ತಾವಲ್ಲ ರೀ, ಅಂಥವು ಭಾಳ ಅವ ರೀ. ಇಲ್ಲಿ ಶಾಪ್ಸ್ ಅವ, ಬಟ್ಟೆ ಶಾಪ್ಸ್ ಅವ ರೀ, ನಾರ್ಮಲ್ ಪ್ಯಾಂಟ್ ಜೀನ್ಸ್. ಮತ್ತೇನಂತಾರೆ ಬ್ಯಾಗ್ನೂ ಅವ ರೀ, ಬ್ಯಾಗ್ ಶಾಪ್. ಹಿಂಗೆ ನಾರ್ಮಲ್ ಶಾಪಿಂಗ್ ಸಲುವಾಗಂದ್ರೆ ಚಲೋ ಆಪ್ಷನ್ಸ್ ಅವ ರೀ, ನೋ ಪ್ರಾಬ್ಲಮ. ಸೊ ನಮ್ದರ ದರ್ಶನ ಆಯ್ತು ರೀ ಇವತ್ತು. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಟೆಂಪಲ್, ಹುಮ್ನಾಬಾದ. ಬಾಬಾ ದರ್ಶನ ಮುಗೀತ್ರಿ ಈಗ. ಸೊ ನಡೆದೆ ವಾಪಸ್ ಟ್ರಾವೆಲ್ ಹುಮ್ನಾಬಾದ್ ಟು ಕಲಬುರ್ಗಿ. ಸೊ ಬರ್ರಿ, ನೈಟ್ ಟೈಮ್ ಅದ. ಸೊ ಅದ್ರ ಸಲ ಇಲ್ಲೇ ವ್ಲಾಗ್ ಎಂಡ್ ಮಾಡಮ್ ಇವತ್ತಿಂದು. ಸೊ ಬಾಯ್ ಎಲ್ಲರಿಗೆ, ಲವ್ ಯು ಆಲ್, ಬಾಯ್.